ಭಾರತದ ಔಷಧ ಉದ್ಯಮ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿದ್ದು ಏಪ್ರಿಲ್ ತಿಂಗಳಲ್ಲಿ 7.8ರಷ್ಟು ಬೆಳವಣಿಗೆ ದಾಖಲಿಸಿದೆ. ಈ ಮೂಲಕ ಅತಿ ಹೆಚ್ಚು ಔಷಧ ತಯಾರಿಸುವುದರಲ್ಲಿ ಭಾರತ 3ನೇ ಸ್ಥಾನ ಪಡೆದಿದ್ದು, ತಯಾರಾಗುವ ಔಷಧದ ಒಟ್ಟು ಮೌಲ್ಯದಲ್ಲಿ ಭಾರತ 14ನೇ ಸ್ಥಾನಕ್ಕೆ ಏರಿದೆ ಎಂದು ಫಿಚ್ ಗ್ರೂಪ್ನ ಇಂಡಿಯಾ ರೇಟಿಂಗ್ಸ್ನ ತಜ್ಞರು ವರದಿ ಮಾಡಿದ್ದಾರೆ. 2014ರಿಂದ 2024ರವರೆಗೆ ದೇಶದ ಔಷಧ ಉದ್ಯಮವು ಕೈಗೆಟುಕುವ ನವೀನ ಮತ್ತು ಎಲ್ಲರನ್ನು ಒಳಗೊಳ್ಳುವ ಜಾಗತಿಕ ಆರೋಗ್ಯ ನಾಯಕನಾಗಿ ರೂಪಾಂತರಗೊಂಡಿದೆ. ಈ 10 ವರ್ಷಗಳಲ್ಲಿ ಉದ್ಯಮದ ಗಾತ್ರ 4 ಲಕ್ಷ ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗಿದೆ. ವಿಶ್ವಕ್ಕೆ ಬೇಕಾದ ಅತಿ ಹೆಚ್ಚು ಲಸಿಕೆ ಮತ್ತು ಜೆನೆರಿಕ್ ಔಷಧವನ್ನು ಭಾರತ ತಯಾರಿಸುತ್ತದೆ. ವಿಶ್ವದ ಜೆನೆರಿಕ್ ಔಷಧಿಗಳಲ್ಲಿ 20% ಭಾರತವೇ ಪೂರೈಸುತ್ತಿದೆ. ಈ ಕ್ಷೇತ್ರದಲ್ಲಿ ಕಳೆದ 5 ವರ್ಷಗಳಲ್ಲಿ ವಾರ್ಷಿಕ 10ಕ್ಕಿಂತ ಹೆಚ್ಚು ಬೆಳವಣಿಗೆಯನ್ನು ಕಾಯ್ದುಕೊಂಡಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. 2023-24ರಲ್ಲಿ ಈ ವಲಯದ ವಹಿವಾಟು 4,17,345 ಕೋಟಿ ರೂಪಾಯಿಗಳಷ್ಟು ತಲುಪಿದ್ದು, ಕಳೆದ 5 ವರ್ಷಗಳಿಂದ ವಾರ್ಷಿಕವಾಗಿ 10ಕ್ಕಿಂತ ಹೆಚ್ಚು ದರದಲ್ಲಿ ಸ್ಥಿರವಾಗಿ ಬೆಳೆಯುತ್ತಿದೆ. ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆ ಅಡಿಯಲ್ಲಿ 15,479 ಜನೌಷಧಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಇದು 80ಕ್ಕಿಂತ ಕಡಿಮೆ ಬೆಲೆಯಲ್ಲಿ ಜೆನೆರಿಕ್ ಔಷಧಿಗಳನ್ನು ನೀಡುತ್ತದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ.